ಬೇಸಿಗೆಯಲ್ಲಿ ಹಣ್ಣಾಗುವ ಸೀತಾಫಲ ನೋಡಿ, ಸೀತಾಫಲ ಇದು ಫಸ್ಟ್ ಟೈಮು ಇಷ್ಟು ಚಿಕ್ಕು ಆಗಿರೋದು. ಮತ್ತು ಚಿಕ್ಕು ಯಾವ ಸೀಸನಲ್ಲಿ ಆದರೂ ಕೂಡ ಸಿಹಿಯೇ. ಇದು ಕಾಡು ಪೇರಳೆ, ಚಿಕ್ಕದೇ ಸೈಜ್. ಸೈಡ್ ಒಂದು ಸೈಡು ಹಾಳ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ತಿಳಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ದನಗಳನ್ನು ಹೊರಗಡೆ ಕರ್ಕೊಂಡೋಗಿ ಕಟ್ಟಿ ಬಂದದ್ದು. ಈಗ ಮಳೆ ಸ್ವಲ್ಪ ಬಿಟ್ಟಿದೆ. ನಾನೀಗ ಹೋಗಿ ಸ್ವಲ್ಪ ಸೊಪ್ಪು ಮಾಡಬೇಕು. ಹಾಗಂತ ತುಂಬ ಸಗಣಿ ಆಗಲಿಲ್ಲ. ನಿನ್ನೆ ಜೋರು ಮಳೆ ಉಂಟು ಅಂಥೇಳಿ ನಾನು ಹೋಗಲಿಲ್ಲ. ಮತ್ತು ಬಜೆ ಉಂಟಲ್ಲ ಅದು ಹಾಕಿದ್ದು. ಹಾಗಾಗಿ ಈಗ ಒಂದು ಸ್ವಲ್ಪ ಹೋಗಿ ಸೊಪ್ಪು ಮಾಡಿ ತಗೊಂಡು ನನ್ನ ಹಾಕಿದರೆ ಮಳೆ ಬರೋದ್ರೊಳಗೆ ಆಗಬೇಕು. ಹೇಳಿಗಾಗೋದಿಲ್ಲ, ಇನ್ನು 5 ನಿಮಿಷದಲ್ಲಿ ಮಳೆ ಸಹ ಬರ್ಬೋದು. ಹಾಗೆ ಈಗ ಮಳೆ ಬಿಟ್ಟದಷ್ಟೇ. ಈ ಸಲ ಸುಮಾರಾಗಿದೆ. ಅಂದರೆ ಇದು ಫಸ್ಟ್ ಟೈಮು ಇಷ್ಟು ಚಿಕ್ಕು ಆಗಿರೋದು. ಮತ್ತು ಚಿಕ್ಕು ಯಾವ ಸೀಸನಲ್ಲಿ ಆದರೂ ಕೂಡ ಸಿಹಿಯೇ. ಇದರಲ್ಲಿ ಇದು ಮತ್ತು ಇನ್ನೆರಡೇನೋ ಅಲ್ಲಿ ದೊಡ್ಡದುಂಟು, ಅದು ಬೇಗ ಹಣ್ಣಾಗ್ಬೋದು. ಇಲ್ಲಾಂದರೆ 5, 6 ಇಷ್ಟೇ. ಈ ಸಲ ಸುಮಾರು ಉಂಟು. ಆದರೂ ಸಹ ಹಕ್ಕಿಗಳದ್ದು ಉಪದ್ರ ಶುರುವಾಗಿದೆ ಇದಕ್ಕೆ ನೋಡಿ. ಅಂತೆ ಇಲ್ಲೆಲ್ಲ ಉಂಟು. ಈ ಸಲ ಸುಮಾರು ಚಿಕ್ಕು ಉಂಟು. ಇದು ಕಾಣ್ತಾ ಉಂಟಾ? ಇದು ರಾಮಫಲ. ನಾನು ಬೇಸಿಗೆಯಲ್ಲಿ ನಿಮಗೆ ತಿನ್ನೋದೆಲ್ಲ ತೋರಿಸಿದ್ದೆಲ್ಲ. ಒಂಥರ ಪಿಂಕ್ ಕಲರಾಗಿ ಹಣ್ಣಾಗ್ತದೆ ರಾಮಫಲ. ಅದರದ್ದು ಈಗ ಏನು ಹೇಳಿ ಹೂ ಹೋಗಿ ಕಾಯಿಯದ್ದು. ಇದು ಕಾಯಿ ಈಗ ನಿಮಗೆ ಕಾಣ್ತುಂಟಲ್ಲ, ಇದು ಕಾಯಿ. ಈಗ ನನ್ನ ಕೈಯಲ್ಲಿ ಕಾಣ್ತುಂಟು ನೋಡಿ ಒಂದು ಕಾಯಿ. ಇದು ಚಿಕ್ಕದು, ಈಗ ಇನ್ನೂ ಆಗ್ತಾ ಉಂಟು ಅಷ್ಟೇ. ಬೇಸಿಗೆಯಲ್ಲಿ ರಾಮಫಲ ಅಂತೇಳಿ ನಾನು ತಿಂತೇನಲ್ಲ, ಪಿಂಕ್ ಕಲರಾಗಿ ಹಣ್ಣಾಗಿ ತಿನ್ನುವಂಥದ್ದು, ಸೀತಾಫಲ ಅಂತ ಕೂಡ ಹೇಳ್ತಾರೆ ಅದಕ್ಕೆ. ಅದರದ್ದು ಈಗ ಹೂ ಹೋಗಿ ಕಾಯಾಗುವಂಥದ್ದು. ಅಂದರೆ ಇನ್ನು ಇದು ಡಿಸೆಂಬರ್ ತನಕ ಇದ್ದು ಜನವರಿ ಫೆಬ್ರವರಿ ಟೈಮಲ್ಲಿ ಹಣ್ಣಾಗೋದು. ಆಲ್ಮೋಸ್ಟ್ ಮಾರ್ಚ್ ತನಕ ಕೂಡ ಇರ್ತದೆ ಹಣ್ಣು. ನೀವು ನೋಡಿರ್ಬೋದು ನನ್ನ ಬೇಸಿಗೆ ವ್ಲಾಗಲ್ಲಿ. ಇವಾಗ ಇದರದ್ದು ಇದು ನೋಡಿ, ಅದರದ್ದು ಎಲೆ ಎಲ್ಲ ಹೀಗೆ ಹಣ್ಣಾಗಿ ಉದುರಿ ಹೋಗ್ತದೆ. ಆದರೆ ಕಾಯಿ ಉಂಟಲ್ಲ ಈಗ ಆಗುವಂಥದ್ದು. ಇಲ್ಲಿ ಒಂದು ಕಡೆ ಉಂಟು ನೋಡಿ, ಇಲ್ಲಿ ಒಂದು ಕಡೆ ಉಂಟು, ಮತ್ತು ನೋಡಿ ಅಂತೆ ಇಲ್ಲಿ ಒಂದು ಕಡೆ ಉಂಟು. ಸೊ ಈಗ ಇದರದ್ದು ಸೀಸನ್ ಅಂದರೆ ಹೂ ಹೋಗಿ ಕಾಯಿ ಆಗುವಂಥ ಸಮಯ. ಹೂ ಮೊನ್ನೆ ಹೋಗಿದೆ ಎಲೆಗಳೆಲ್ಲ ಚೆಂದ ಇರುವಾಗ. ಆದರೆ ಕಾಯಿ ನೋಡಿ ಈಗ ಇದು ನಂಬಲಿಕ್ಕೆ ಆಗೋದಿಲ್ಲ ಇದು ಇದರದ್ದು ಅಂತೇಳಿ. ಇನ್ನು ಇದು ದೊಡ್ಡದಾಗ್ತಾ ಹೋಗುವಾಗ ಗೊತ್ತಾಗ್ತದೆ.
ಆಯಿತು ಒಂದು ಕಟ್ಟನ್ನು ನೋಡಿ, ಈಗ ಕ್ಲೀನ್ ಆಯ್ತಲ್ಲ. ಗೌರಿಯವರು ಅಲ್ಲಿದ್ದಾರೆ, ಹೀಗಾಗಿ ಇದು ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದು. ಇಲ್ಲಿಂದ ಸಹ ಹೀಗೆ ಈ ಸೈಡ್ ಆಯಿತು ಕ್ಲೀನು. ಇನ್ನು ನಮ್ಮ ಮನೆ ಹತ್ತಿರ ಅಲ್ಲಿ ಶೂರು ಬಲ್ಲೆ ಉಂಟು, ಅದು ನನಗೆ ಬಿಟ್ಟಿದ್ದಾರೆ ಅಪ್ಪ ಕ್ಲೀನ್ ಮಾಡಲಿಕ್ಕೆ. ಸೊಪ್ಪಾಗಿ ಮನೆಗೆ ಬಂದೆ. ನನ್ನ ಅಪ್ಪ ಬರ್ತಾರಾ ಅಂತ ಕಾದದ್ದು, ಅವರು ಬರಲಿಲ್ಲ, ಅವ್ರು ತೋಟಕ್ಕೆ ಹೋಗಿದ್ದಾರೆ. ಬಂದಿದ್ದರೆ ಹೊರಿಸಿ ತಗೊಂಡು ಬಂದು ಹಾಕಿಬಿಟ್ಟಿದ್ರೆ ಅದು ಅವರು ಬರುವಷ್ಟರಲ್ಲಿ, ದನಗಳು ಬರುವಷ್ಟರಲ್ಲಿ ನೀರಿದು ಪಸೆ ಎಲ್ಲ ಹೋಗಿ ಸ್ವಲ್ಪ ಒಣಗಿರ್ತದೆ, ಅವ್ರಿಗೆ ಕೂರ್ಲಿಕ್ಕಾಗ್ತದೆ. ಅವರಿಗೆ ಈ ಬಜಾವಲ್ಲಿ ರಾಶಿ ಮಾಡಿದುಂಟಲ್ಲ, ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಭಾರಿ ಒಳ್ಳೆ ಆಗ್ತದೆ. ಇದರಲ್ಲಿ ಕೂತ್ಕೊಳ್ಳೋದಿಲ್ಲ ಅಂತಲ್ಲ, ಅಂದರೆ ಅವ್ರು ಬರೋಷ್ಟರಲ್ಲಿ ನೀರಿದು ಪಸೆ ಎಲ್ಲ ಆರಿರ್ತದಲ್ಲ. ಇಲ್ಲಾಂದರೆ ನಾನು ಅವರು ಬರುವಾಗ ತಂದು ಹಾಕಿದರೆ ನೀರೆಲ್ಲ ಹಾಗೆ ಇರ್ತದೆ ಸೊಪ್ಪಲ್ಲಿ. ಅದಕ್ಕೆ ಕಾದದ್ದು, ಅವ್ರು ಬರಲಿಲ್ಲ. ನಾನು ಮನೆಗೆ ಬಂದೆ, ಇನ್ನೊಂದು ಕಟ್ಟ ಹುಲ್ಲಾಗಬೇಕು. ಕಟ ಹುಲ್ಲಾಯಿತು, ಆಲ್ಮೋಸ್ಟ್ ಎಂಡ್ ಆಗ್ತಾ ಬಂತು ತೋಟದ ಒಂದು ಸೈಡು. ಇನ್ನು ಹೀಗಾಗಿ ಹೀಗೆ ಉಲ್ಟಾ ಹೋಗೋದು, ಹೇಗೆ ಬಂದಿದ್ದೇನೆ ಅದೇ ಥರ ತುದಿ ತನಕ. ಟ್ರಂಚ್ ಉಂಟಲ್ಲ, ಸುತ್ತ ಕ್ಲೀನ್ ಆಯಿತು ನೋಡಿ. ಸೊಪ್ಪು ತಂದಾಕಿ ಹುಲ್ಲು ಕೂಡ ಮಾಡಿ, ಈಗ ಹುಲ್ಲು ಅಪ್ಪ ಹೊರಿಸಿದ್ರು, ತಗೊಂಡು ಬಂದು ಹಾಕಿದೆ. ಯಾವಾಗಲೂ ಕೂಡ ಮಧ್ಯಾಹ್ನ ಮೇಲಿನ ಮಳೆ ನಿಲ್ಲಿ ಆಮೇಲೆ ಕೊಂಡೋಗಿ ತಗೊಂಡು ಬರುವ ಅಂತ, ಹಾಗೆ ಯಾವಾಗಲೂ ವೆಯ್ಟ್ ಮಾಡೋದು. ಇವತ್ತು ಇನ್ನು ಮಳೆ ನಿಲ್ಲಕ್ಕಿಲ್ಲ ಅಂಥೇಳಿ ತಗೊಂಡು ಬಂದಾಯಿತು. ಮಳೆ ನಿಲ್ತವೇ ಇಲ್ಲ, ಬರ್ತವೇ ಉಂಟು. ಹಾಗೆ ಇನ್ನು ಒಮ್ಮೆ ಕೈಕಾಲು ಮುಖ ತೊಳ್ಕೊಂಡು, ಪ್ಯಾಂಟೆಲ್ಲ ಒದ್ದಾಗಿದೆ. ಕೋಟು ಮೇಲುಗಡೆಗೆ ಮಾತ್ರ ಅಲ್ಲ, ಹಾಗೆ ಹೊರಗೆ ಅಪ್ಪ ಬಿಟ್ಟ ಗಿಡ ಉಂಟಲ್ಲ, ನೆಟ್ಟದ್ದು ಗಿಡ ಇದು. ಅದರಲ್ಲಿ ಪೇರಳೆ ಆಗಿದೆ ನೋಡಿ. ಇದು ನಮ್ಮ ಮನೆ ಅಂಗಳದಲ್ಲಿ ಇತ್ತಲ್ಲ, ಅದಲ್ಲ, ಇದು ಕಾಡು ಪೇರಳೆ, ಚಿಕ್ಕದೇ ಸೈಜ್. ಆದರೆ ಇದರದೊಂದು ಪರಿಮಳ ಬೇರೆ. ಕರ್ಕೊಂಡು ಬಂದದ್ದು, ಅವಳನ್ನೊಬ್ಳನ್ನು ಬಿಟ್ಟದ್ದು ಇವತ್ತು ಇಡೀ ದಿವಸ. ಎಷ್ಟು ಮೇಯ್ದರೂ ಹೊಟ್ಟೆ ತುಂಬುವುದಿಲ್ಲ ದನಗಳಿಗೆ. ಇವಳಾದ್ರೂ ತೊಂದರೆ ಇಲ್ಲ, ಒಂದು ಕಡೆ ಮೇಯ್ದಿದ್ದಾಳೆ ಚಂದ. ಅವಳನ್ನು ಬಿಟ್ಟದೆ ಊರಿಡಿ ಹೋಗಿದ್ದಾಳೆ, ಆದರೂ ಕೂಡ ಇಲ್ಲಿ ಸಹ ಬಂದು ಮೇಯುವುದು. ಪಕ್ಕ ಪಕ್ಕ ಹಟ್ಟಿಗೆ ಹೋಗಿ ಕೂತ್ಕೊಳ್ಳುವ, ಮಳೆ ಹಾಗೆಂತ ಏನಿಲ್ಲ ಇವರಿಗೆ. ಸಂಜೆ ಆಯಿತು, ಮಳೆ ಎಲ್ಲಿ ಹೋಗಲಿಲ್ಲ. ಮಧ್ಯಾಹ್ನ ಊಟ ಆದಮೇಲೆ ರೆಸ್ಟ್ ಮಾಡಿ ಚಹಾ ಕುಡ್ತು. ಇವಾಗ ಹಲಸಿನ ಹಣ್ಣು ಕೊಚ್ಚುತ್ತಾ ಇದ್ದಾರೆ ಅಪ್ಪ. ಇದು ನಿನ್ನೆ ಕೊಯ್ದಿದ್ರಲ್ಲ, ಅದರಲ್ಲಿ ಒಂದು ಏನಿಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ಹತ್ರ ದೊಡ್ಡ ಪಾತ್ರೆ ಎತ್ಕೊಂಬರ್ಲಿಕ್ಕೆ ಹೇಳಿದ್ರು. ಹಲಸಿನ ಹಣ್ಣು ಒಳ್ಳೆ ಉಂಟು ಅಂತ, ಇದು ಫುಲ್ಲು ಹೋಗಿದೆ ಅಂತೆ. ಒಳ್ಳೆ ಉಂಟು, ಒಂದು ಸೈಡು ಹೊಳಿ, ಒಂದು ಸೈಡು ಹಾಳಾಗಿದೆ. ನಮಗೆ ಸಾಕು ಅನಿಸ್ತದೆ ಅಂತ ಅನಿಸ್ತದೆ, ನೋಡುವ.